ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಪ್ರಚಾರವನ್ನು ಕೈಗೊಂಡಿರುವಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬರುವ ಭಾನುವಾರ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಭೇಟಿ ನೀಡಲಿರುವ ಒಂದು ಹಿನ್ನೆಲೆಯಲ್ಲಿ ಇದಕ್ಕಾಗಿ ಮೈಸೂರಿನಲ್ಲಿ ಒಂದು ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮೈಸೂರಿಗೆ ಹೆಲಿಕಾಪ್ಟರ್ ಮುಖಾಂತರ ಬಂದಿಳಿತಾರೆ. ಇದಕ್ಕಾಗಿ ಮೈಸೂರಿನ ಒಂದು ಓವೆಲ್ ಮೈದಾನ ಅಂತಂದರೆ ಮೈಸೂರು ವಿಶ್ವವಿದ್ಯಾನಿಲಯದ ಓವೆಲ್ ಮೈದಾನದಲ್ಲಿ ಬಂದಿಳಿಯುವ ಒಂದು ಕಾರಣದಿಂದಾಗಿ ಇಲ್ಲಿ ಒಂದು ಸಂಪೂರ್ಣವಾದ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಓವೆಲ್ ಮೈದಾನದಲ್ಲಿ ಎರಡೂ ಕಡೆಗಳಲ್ಲಿ ಹೆಲಿಕಾಪ್ಟರು ಇಳಿಯೋದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಹೆಲಿಕಾಪ್ಟರು ಯಾವುದೇ ರೀತಿಯ ಒಂದು ಅಡಚಣೆಗಳಿಲ್ಲದೆ ಲ್ಯಾಂಡಿಂಗ್ ಆಗುವ ನಿಟ್ಟಿನಲ್ಲಿ ಈಗ ಇಲ್ಲಿ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ. ಹೆಲಿಕಾಪ್ಟರ್ ಇಳಿಯುವಂಥ ಸ್ಥಳದಲ್ಲಿ ಪಟ್ಟಿಗಳನ್ನು ಹಾಕೋದಾಗ್ಬೋದು, ಆಮೇಲೆ ಧೂಳು ಬರದಂತೆ ನೀರನ್ನು ಸಿಂಪಡಣೆ ಮಾಡುವುದರ ಜೊತೆಗೇ ಒಂದು ಓವೆಲ್ ಮೈದಾನದ ಸುತ್ತಲೂ ಬೆಳೆದಿದ್ದಂತಹ ಗಿಡ ಗಂಟೆಗಳನ್ನು ತೆರವುಗೊಳಿಸುವ ಒಂದು ಕಾರ್ಯಕ್ಕೂ ಕೂಡ ಈಗ ಚಾಲನೆಯನ್ನು ನೀಡಲಾಗಿದೆ. ಇನ್ನು ಬರುವ ಭಾನುವಾರ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಒಂದು ಬಿಜೆಪಿಯ ಒಂದು ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ. ಆ ಒಂದು ಸಮಾವೇಶದಲ್ಲಿ ಮೈಸೂರು, ಕೊಡಗು, ಹಾಸನ, ಮಂಡ್ಯ ಮತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರಗಳ ಬಿಜೆಪಿ ಅಭ್ಯರ್ಥಿಗಳು ಉಪಸ್ಥಿತರಿರ್ತಾರೆ. ಆ 4 ಕ್ಷೇತ್ರಗಳ ಅಭ್ಯರ್ಥಿಗಳ ಪರವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮತಯಾಚನೆ ಮಾಡುವ ಸಲುವಾಗಿ ಮೈಸೂರಿಗೆ ಆಗಮಿಸಿದ್ದು ಹೆಲಿಕಾಪ್ಟರ್ ಮೂಲಕ ಈ ಒಂದು ಸ್ಥಳಕ್ಕೆ ಬಂದು ಇಳಿಯಲಿರುವ ಒಂದು ಹಿನ್ನೆಲೆಯಲ್ಲಿ ಈಗ ಓವೆಲ್ ಮೈದಾನದಲ್ಲಿ ಒಂದು ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಒಂದು ಹೆಲಿಕಾಪ್ಟರು ಸುಲಲಿತವಾಗಿ ಬಂದು ಇಳಿಯೋದಕ್ಕೆ ಮತ್ತು ಇಲ್ಲಿಂದ ಹೊರಡೋದಕ್ಕೂ ಕೂಡ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅದೇ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ನಿಯೋಜನೆಗೊಂಡಿರುವಂಥ ಸಿಬ್ಬಂದಿಗಳು ಕೂಡ ಒಂದು ಹೆಲಿಕಾಪ್ಟರು ಇಳಿಯೋದಕ್ಕೆ ಬೇಕಾದಂಥ ಅಗತ್ಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಒಟ್ಟು ಈಗ ಸದ್ಯದ ಮಟ್ಟಿಗೆ 2 ಕಡೆಗಳಲ್ಲಿ ಹೆಲಿಕಾಪ್ಟರು ಇಳಿಯೋದಕ್ಕೆ ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಯಾಕಂದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜೊತೆಗೆ ಕೆಲ ಸಚಿವರು ಕೂಡ, ಕೇಂದ್ರ ಸಚಿವರು ಕೂಡ ಆಗಮಿಸುವಂಥ ಸಾಧ್ಯತೆ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಓವೆಲ್ ಮೈದಾನದ 2 ಸ್ಥಳಗಳಲ್ಲಿ ಒಂದು ಹೆಲಿಕಾಪ್ಟರು ಲ್ಯಾಂಡ್ ಆಗೋದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಅಗತ್ಯ ಬಿದ್ದರೆ ಈಗ 3 ಹೆಲಿಕಾಪ್ಟರ್ಗಳು ಕೂಡ ಇಳಿಯೋದಕ್ಕೂ ಕೂಡ ಇಲ್ಲಿ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಈಗ ಸದ್ಯಕ್ಕೆ 2 ಇದ್ದರೆ ಮತ್ತೊಂದು ಬದಿಯಲ್ಲಿಯೂ ಕೂಡ ಹಾಗೆ ಮೈದಾನವನ್ನು ಖಾಲಿ ಬಿಟ್ಕೊಂಡಿದ್ದು ಅಲ್ಲಿಯೂ ಕೂಡ ಒಂದು ಹೆಲಿಕಾಪ್ಟರ್ ಬಂದಿಳೋದಕ್ಕೆ ಒಟ್ಟು ಓವೆಲ್ ಮೈದಾನದಲ್ಲಿ 3 ಕಡೆಗಳಲ್ಲಿ ಹೆಲಿಕಾಪ್ಟರು ಇಳಿಯುವಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಲೋಕಸಭಾ ಚುನಾವಣೆ ಈಗ ಕಾವು ತೀವ್ರತೆ ಪಡ್ಕೊಳ್ತಾ ಇದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈಗ ಬರುವ ಭಾನುವಾರ ಮೈಸೂರಿಗೆ ಆಗಮಿಸ್ತಾ ಇರುವ ಒಂದು ಹಿನ್ನೆಲೆಯಲ್ಲಿ ವಿಶ್ವವಿದ್ಯಾನಿಲಯದ ಎದುರಿನಲ್ಲಿರುವಂತಹ ಓವೆಲ್ ಮೈದಾನದಲ್ಲಿ ಹೆಲಿಕಾಪ್ಟರ್ಗಳು ಬಂದಿಳಿಯೋದಕ್ಕೆ ಈಗ ಸಕಲ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ರಂಗಸ್ವಾಮಿ, ನ್ಯೂಸ್ 1 ಕನ್ನಡ, ಮೈಸೂರು.